ಸರ್ ಸಿದ್ದರಾಮಯ್ಯರನ್ನ ಕಡೆಗಣಿಸಲಾಗ್ತಿದೆ ಅನ್ನುವಂಥದ್ದು ಕೂಡ ಯಾಕಂದ್ರೆ ಒಂದು ಕ್ರಿಸ್ಟಿಗೇಟ್ಗಳಲ್ಲಿ ಹಾಕಿಲ್ಲ ಬೇರೆ ಮುಖ್ಯಮಂತ್ರಿಗಳನ್ನ ಮಾತಾಡಿದ್ರು ಸಿದ್ದರಾಮಯ್ಯರ ಅವಧಿಯಲ್ಲಿ ಅದು ಕ್ರಿಸ್ಟಿಗೇಟ್ಗಳು ಅದು ಯಾವುದು ನಾನು ನೋಡಿಲ್ಲಪ್ಪ ಅದು ಹಾಕಿದಾರೆ ಇಲ್ಲ ಅಂತ ಹೇಳಿ. ಈಗ ಸರ್ಕಾರದ ಕಾರ್ಯಕ್ರಮ ಇದ್ದ ಮೇಲೆ ಸರ್ಕಾರದ ಒಂದು ಪ್ರೋಟೋಕಾಲ್ ಇರ್ತದೆ, ಆ ಪ್ರೋಟೋಕಾಲ್ ಅನ್ನೇ ಮಾಡಿರ್ತಾರೆ. ಒಂದ್ ಪಕ್ಷ ಮಾಡಿಲ್ಲ ಅಂತ ಹೇಳಿದ್ರೆ ಅದ್ರ ಲೋಪ ಆಗಿದ್ರೆ ಸಂಬಂಧಪಟ್ಟವ್ರ ಮೇಲೆ ಕ್ರಮ ತಗೋತಾರೆ. ನೋಡಿ, ಬೇರೆಯವ್ರ ಪ್ರಶ್ನೆ ನನಗೆ ಗೊತ್ತಿಲ್ಲ. ನನ್ನ ಪ್ರಶ್ನೆ ನಾನೇ ಹೇಳ್ತೀನಿ. ನಾನು ಯಾರ ನೆರಳಲ್ಲೂ ಕೂಡ ಹೊರಗಡೆ ಬರೋವಂಥದ್ದಾಗ್ಲಿ ಇನ್ನೊಂದು ನೆರಳಿಗೆ ಸೇರ್ಕೊಳ್ಳೋ ಅಂಥದ್ದಾಗ್ಲಿ ಅದೆಲ್ಲ ಪ್ರಯತ್ನ ನನ್ನ ಹತ್ರ ಏನಿಲ್ಲ. ನಾವು ಎಲ್ಲಿರ್ತೀನೋ ಅಲ್ಲೇ ಇರ್ತೀವಿ. ಪಾರ್ಟಿ ಏನ್ ಬರ್ತದೆ ನೋಡ್ರಿ, ಸಿದ್ದರಾಮಯ್ಯ ಇಸ್ ಎ ಮಾಸ್ ಲೀಡರ್, ಗೊತ್ತಾಯ್ತಾ? ಅವರನ್ನ ಸೈಡ್ ಲೈನ್ ಮಾಡೋ ಅಂಥದ್ದಾಗ್ಲಿ ಅಥವಾ ಅವರನ್ನ ದೂರ ಇಟ್ಟು ಪಕ್ಷ ಸಂಘಟನೆ ಮಾಡ್ತೀವಿ ಅಂತ ಯಾರಾದರೂ ಹೋದ್ರೆ ಅದು ಒಂದು ದೊಡ್ಡ ಬ್ಲಂಡರ್. ಅದು ಅವರನ್ನು ವಿಶ್ವಾಸಕ್ಕೆ ತಗೊಂಡು ಹೋದ್ರೇನೆ ನಾವು 2028ಕ್ಕೆ ಮತ್ತೆ ನಾವು ಅಧಿಕಾರಕ್ಕೆ ಬರ್ತಕ್ಕಂಥ ಎಲ್ಲ ಅವಕಾಶಗಳು ಇದ್ದಾವೆ. ಜನ ಹೇಳ್ಕೋಬಹುದು ಬೇರೆ ಬೇರೆಯವರು ಬೆಂಗಳೂರು ಸಿಟಿನಲ್ಲಿ ಹಂಗಾಗೋಗಿದೆ ಹಿಂಗಾಗೋಗಿದೆ ಹಾಗಾಗ್ತದೆ ಹೀಗಾಗ್ತದೆ ಅಂತೇಳಿ. ಏನು ಆಗಲ್ಲ. ಈಗೆಲ್ಲ ಕಾರ್ಪೊರೇಷನ್ ಎಲೆಕ್ಷನ್ ಬರ್ತದಲ್ಲ, ನೋಡಿವ್ರ ನೋಡಿ. ಆಗೋದಿಲ್ಲ. ನೋಡಿ, ಯಾರೆಲ್ಲ ಜನ ಇದ್ದಾರೆ, ಜನ ಯಾರಿಂದ ಇದ್ದಾರೆ ಅವರನ್ನ ಯಾವತ್ತೂ ಕೂಡ ಈಗ ಹಿಂದೆ ಕಿಸ್ಸಾ ಕುರ್ಸಿ ಕೇಸಲ್ಲಿ ಇಂದಿರಾ ಗಾಂಧಿ ಅವ್ರನ್ನ ಜೈಲ್ಗೆ ಹಾಕ್ಬಿಟ್ರಪ್ಪ. ಜೈಲ್ಗೆ ಹಾಕ್ತಿದ್ದಂಗೆ 79 ಪಾರ್ಲಿಮೆಂಟ್ ಎಲೆಕ್ಷನ್ ಬಂದು ತಿರುಗಿ ಎಲ್ಲ ಅಧಿಕಾರಕ್ಕೆ ಬಂದೇ ಬಿಟ್ರು. ಜೈಲ್ಗೆ ಹಾಕಿದ್ದು ಯಾವಾಗ? 1978 ನವೆಂಬರ್ ತಿಂಗಳಲ್ಲಿ ಹಾಕಿದ್ರು. 79ಗೆ ಅಧಿಕಾರಕ್ಕೆ ಮತ್ತೆ ಬಂದು ಪ್ರೈಮ್ ಮಿನಿಸ್ಟರ್ ಆಗೋದ್ರು. ಹಾಗಾಗಿ ಮಾಸ್ ಲೀಡರ್ಸ್ಗೆ ಯಾರು ಕೂಡ ಅವರ ಒಂದು ಶಕ್ತಿನ ಅವರ ಒಂದು ಪಾಪ್ಯುಲಾರಿಟಿನ ತುಳಿಲಿಕ್ಕೆ ಸಾಧ್ಯ ಆಗೋದಿಲ್ಲ. ಉಗ್ರಪ್ಪನವರು ಒಂದು ಮಾತು ಹೇಳಿದ್ರು ಸರ್, ಪ್ರಾಮಾಣಿಕರಿಗೆ ಮತ್ತು ನಿಷ್ಠಾವಂತರಿಗೆ ಮಂತ್ರಿ ಸ್ಥಾನ ಕೊಡಬೇಕು, ಸಮುದಾಯ ನೋಡಿ ಕೊಡಬಾರ್ದು ಅನ್ನೋ. ಆಯ್ತು, ಅವ್ರು ಹೇಳಿದ್ದಾರೆ. ಅವರ ಅನಿಸಿಕೆಗೆ ನಾನು ಅದ್ರ ಬಗ್ಗೆ ನಂದೇನು ಪ್ರತಿಕ್ರಿಯೆ ಇಲ್ಲ. ಸರ್ ಸಿದ್ದರಾಮಯ್ಯರನ್ನ ಕಡೆಗಣಿಸಲಾಗ್ತಿದೆ ಅನ್ನುವಂಥದ್ದು ಕೂಡ ಯಾಕಂದ್ರೆ ಒಂದು ಕ್ರಿಸ್ಟಿಗೇಟ್ಗಳಲ್ಲಿ ಬೇರೆ ಮುಖ್ಯಮಂತ್ರಿಗಳನ್ನ ಮಾತಾಡಿದ್ರು ಸಿದ್ದರಾಮಯ್ಯರ ಅವಧಿಯಲ್ಲಿ ಅದು ಕ್ರಿಸ್ಟಿಗೇಟ್ಗಳು ಅದು ಯಾವುದು ನಾನು ನೋಡಿಲ್ಲಪ್ಪ ಅದು ಹಾಕಿದಾರೆ ಇಲ್ಲ ಅಂತ ಹೇಳಿ. ಈಗ ಸರ್ಕಾರದ ಕಾರ್ಯಕ್ರಮ ಇದ್ದ ಮೇಲೆ ಸರ್ಕಾರದ ಒಂದು ಪ್ರೋಟೋಕಾಲ್ ಇರ್ತದೆ, ಆ ಪ್ರೋಟೋಕಾಲ್ ಅನ್ನೇ ಮಾಡಿರ್ತಾರೆ. ಒಂದ್ ಪಕ್ಷ ಮಾಡಿಲ್ಲ ಅಂತ ಹೇಳಿದ್ರೆ ಅದ್ರ ಲೋಪ ಆಗಿದ್ರೆ ಸಂಬಂಧಪಟ್ಟವ್ರ ಮೇಲೆ ಕ್ರಮ ತಗೋತಾರೆ. ನೋಡಿ, ಬೇರೆಯವ್ರ ಪ್ರಶ್ನೆ ನನಗೆ ಗೊತ್ತಿಲ್ಲ. ನನ್ನ ಪ್ರಶ್ನೆ ನಾನೇ ಹೇಳ್ತೀನಿ. ನಾನು ಯಾರ ನೆರಳಲ್ಲೂ ಕೂಡ ಹೊರಗಡೆ ಬರೋ ಅಂಥದ್ದಾಗ್ಲಿ ಇನ್ನೊಂದು ನೆರಳಿಗೆ ಸೇರ್ಕೊಳ್ಳೋ ಅಂಥದ್ದಾಗ್ಲಿ ಅದೆಲ್ಲ ಪ್ರಯತ್ನ ನನ್ನ ಹತ್ರ ಏನಿಲ್ಲ. ನಾವು ಎಲ್ಲಿರ್ತೀನೋ ಅಲ್ಲೇ ಇರ್ತೀವಿ. ಪಾರ್ಟಿ ಏನ್ ಬರ್ತದೆ ನೋಡ್ರಿ, ಸಿದ್ದರಾಮಯ್ಯ ಇಸ್ ಎ ಮಾಸ್ ಲೀಡರ್, ಗೊತ್ತಾಯ್ತಾ? ಅವರನ್ನ ಸೈಡ್ ಲೈನ್ ಮಾಡೋ ಅಂಥದ್ದಾಗ್ಲಿ ಅಥವಾ ಅವರನ್ನ ದೂರ ಇಟ್ಟು ಪಕ್ಷ ಸಂಘಟನೆ ಮಾಡ್ತೀವಿ ಅಂತ ಯಾರಾದರೂ ಹೋದ್ರೆ ಅದು ಒಂದು ದೊಡ್ಡ ಬ್ಲಂಡರ್. ಅದು ಅವರನ್ನು ವಿಶ್ವಾಸಕ್ಕೆ ತಗೊಂಡು ಹೋದ್ರೇನೆ ನಾವು 2028ಕ್ಕೆ ಮತ್ತೆ ನಾವು ಅಧಿಕಾರಕ್ಕೆ ಬರ್ತಕ್ಕಂಥ ಎಲ್ಲ ಅವಕಾಶಗಳು ಇದ್ದಾವೆ. ಜನ ಹೇಳ್ಕೋಬಹುದು ಬೇರೆ ಬೇರೆಯವರು ಬೆಂಗಳೂರು ಸಿಟಿನಲ್ಲಿ ಹಂಗಾಗೋಗಿದೆ ಹಿಂಗಾಗೋಗಿದೆ ಹಾಗಾಗ್ತದೆ ಹೀಗಾಗ್ತದೆ ಅಂತೇಳಿ. ಏನು ಆಗಲ್ಲ. ಈಗೆಲ್ಲ ಕಾರ್ಪೊರೇಷನ್ ಎಲೆಕ್ಷನ್ ಬರ್ತದಲ್ಲ, ನೋಡಿವ್ರ ನೋಡಿ. ಆಗೋದಿಲ್ಲ. ನೋಡಿ, ಯಾರೆಲ್ಲ ಜನ ಇದ್ದಾರೆ, ಜನ ಯಾರಿಂದ ಇದ್ದಾರೆ ಅವರನ್ನ ಯಾವತ್ತೂ ಕೂಡ ಈಗ ಹಿಂದೆ ಕಿಸ್ಸಾ ಕುರ್ಸಿ ಕೇಸಲ್ಲಿ ಇಂದಿರಾ ಗಾಂಧಿ ಅವ್ರನ್ನ ಜೈಲ್ಗೆ ಹಾಕ್ಬಿಟ್ರಪ್ಪ. ಜೈಲ್ಗೆ ಹಾಕ್ತಿದ್ದಂಗೆ 79 ಪಾರ್ಲಿಮೆಂಟ್ ಎಲೆಕ್ಷನ್ ಬಂದು ತಿರುಗಿ ಎಲ್ಲ ಅಧಿಕಾರಕ್ಕೆ ಬಂದೇ ಬಿಟ್ರು. ಜೈಲ್ಗೆ ಹಾಕಿದ್ದು ಯಾವಾಗ? 1978 ನವೆಂಬರ್ ತಿಂಗಳಲ್ಲಿ ಹಾಕಿದ್ರು. 79ಗೆ ಅಧಿಕಾರಕ್ಕೆ ಮತ್ತೆ ಬಂದು ಪ್ರೈಮ್ ಮಿನಿಸ್ಟರ್ ಆಗೋದ್ರು. ಹಾಗಾಗಿ ಮಾಸ್ ಲೀಡರ್ಸ್ಗೆ ಯಾರು ಕೂಡ ಅವರ ಒಂದು ಶಕ್ತಿನ ಅವರ ಒಂದು ಪಾಪ್ಯುಲಾರಿಟಿನ ತುಳಿಲಿಕ್ಕೆ ಸಾಧ್ಯ ಆಗೋದಿಲ್ಲ. ಉಗ್ರಪ್ಪನವರು ಒಂದು ಮಾತು ಹೇಳಿದ್ರು ಸರ್, ಪ್ರಾಮಾಣಿಕರಿಗೆ ಮತ್ತು ನಿಷ್ಠಾವಂತರಿಗೆ ಮಂತ್ರಿ ಸ್ಥಾನ ಕೊಡಬೇಕು, ಸಮುದಾಯ ನೋಡಿ ಕೊಡಬಾರ್ದು ಅನ್ನೋ. ಆಯ್ತು, ಅವ್ರು ಹೇಳಿದ್ದಾರೆ. ಅವರ ಅನಿಸಿಕೆಗೆ ನಾನು ಅದ್ರ ಬಗ್ಗೆ ನಂದೇನು ಪ್ರತಿಕ್ರಿಯೆ ಇಲ್ಲ. ಓಕೆ ಸರ್, ಥ್ಯಾಂಕ್ ಯು.